ಬಾಗಲಕೋಟೆ ಸಮರ ಸಿಎಂ ಆಪ್ತನೇ ಕಿಂಗ್ ಮೇಕರ್. ಚುನಾವಣೆಯಲ್ಲಿ ಹೊಳಬಸು ಶೆಟ್ಟರ್ ಪ್ರಾಬಲ್ಯ, ಹೊಳಬಸು ಶೆಟ್ಟರ್ ಅನ್ನ ದೂರವಿಡಿ ಎಂದಿದ್ದ ಮಹಾದೇವಿ. ಬಾಗಲಕೋಟೆ ಉಪಚುನಾವಣೆ ಕೂಡ ಅಷ್ಟೇನು ಈಸಿ ಇಲ್ಲ, ಯಾಕೆಂದ್ರೆ ಬಂಡಾಯದ ಕೂಗಿದೆ. ಇಲ್ಲೂ ಉಪಚುನಾವಣೆಯಲ್ಲಿ ಹೊಳಬಸು ಶೆಟ್ಟರ್ ಪ್ರಾಬಲ್ಯ, ಹೊಳಬಸು ಶೆಟ್ಟರ್ನ ದೂರವಿಡಿ ಅಂತ ಮಹಾದೇವಿ ಹೇಳಿದ್ರು. ಆದ್ರೆ ಬೈ ಎಲೆಕ್ಷನ್ ನಲ್ಲಿ ಫಲಿಸಿದಂತಹ ಮಹಾದೇವಿ ಮೇಟಿಯ ತಂತ್ರಗಾರಿಕೆ. ಸಿಎಂ ಆಪ್ತ ಇಲ್ಲದೆ ಎಲೆಕ್ಷನ್ ಅಲ್ಲಿ ಏನೂ ಮಾಡಲ್ಲ. ಬಾಗಲಕೋಟೆ ಕೈಪಡೆಯಲ್ಲಿ ಜೋರಾಗಿದೆ ಚರ್ಚೆ. ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸಿಎಂ ಆಪ್ತನೇ ಬೇಕು. ಹೊಳಬಸು ಶೆಟ್ಟರ್ಗೆ ಮಣೆ ಹಾಕಿದ ಕಾಂಗ್ರೆಸ್ ಲೀಡರ್ಸ್. ಮಾಜಿ ಸಚಿವ ಅಜಯ್ ಕುಮಾರ್ ಸರ್ನಾಯಕ್ ಮೀಟಿಂಗ್. ಹೊಳಬಸು ಶೆಟ್ಟರ್ ಕರೆಸಿ ಬೆಂಬಲ ಕೋರಿದ ನಾಯಕರು. ಎಚ್ವೈ ಮೇಟಿಗೂ ಆಪ್ತರಾಗಿದ್ದಂತಹ ಹೊಳಬಸು ಶೆಟ್ಟರ್, ಆದ್ರೆ ಮಹಾದೇವಿ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು. ಬೈ ಎಲೆಕ್ಷನ್ಗಾಗಿ ಹೊಳಬಸು ಶೆಟ್ಟರ್ ಮನವೊಲಿಕೆ ಕಾರ್ಯ, ಗೆಲುವಿಗಾಗಿ ತೆರೆಮರೆಯಲ್ಲಿ ರಣತಂತ್ರಕ್ಕೆ ಸಜ್ಜಾದ ನಾಯಕರು. ಬಾಗಲಕೋಟೆ ಉಪಚುನಾವಣೆ ಸಮರದಲ್ಲಿ ಸಿಎಂ ಆಪ್ತ ಇಲ್ಲಿ ಕಿಂಗ್ ಮೇಕರ್. ಯಾಕೆಂದ್ರೆ ಉಪಚುನಾವಣೆಯಲ್ಲಿ ಹೊಳಬಸು ಶೆಟ್ಟರ್ ಪ್ರಾಬಲ್ಯ ಎಷ್ಟಿದೆ ಅಂದ್ರೆ, ಈ ಚುನಾವಣಾ ಪ್ರಚಾರಕ್ಕೆ ಮತ್ತು ಈ ಕ್ರೋಢೀಕರಣಕ್ಕೆ, ಸಂಪನ್ಮೂಲ ಕ್ರೋಢೀಕರಣಕ್ಕೆ ಈಗ ಸಿಎಂ ಆಪ್ತ ಹೊಳಬಸು ಶೆಟ್ಟರ್ ಬೇಕಿದೆ. ಬೈ ಎಲೆಕ್ಷನ್ ನಲ್ಲಿ ಹೊಳಬಸು ಶೆಟ್ಟರ್ನ ದೂರ ಇಡಿ ಅಂತ ಮೇಟಿ ಪುತ್ರಿ ಮಹಾದೇವಿ ಹೇಳಿದ್ರು. ಆದ್ರೆ ಈಗ ಸಿಎಂ ಆಪ್ತ ಹೊಳಬಸು ಶೆಟ್ಟರ್ ಇಲ್ಲದೆ ನಡೆಯಲ್ಲ ಅನ್ನುವಂತ ಪರಿಸ್ಥಿತಿ ಬಂದಿದೆ. ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸಿಎಂ ಆಪ್ತನೇ ಬೇಕು. ಹೊಳಬಸು ಶೆಟ್ಟರ್ಗೆ ಮಣೆ ಹಾಕಿದ ಕಾಂಗ್ರೆಸ್ ಲೀಡರ್ಸ್. ಮಾಜಿ ಸಚಿವ ಅಜಯ್ ಕುಮಾರ್ ಸರ್ನಾಯಕ್ ಮೀಟಿಂಗ್ ಮಾಡಿದ್ರು. ಹೊಳಬಸು ಶೆಟ್ಟರ್ ಕರ್ಸಿ ಸಂಪನ್ಮೂಲಗಳ ಕ್ರೋಢೀಕರಣ ಆಗಬೇಕು. ಇನ್ನು ಬಾಗಲಕೋಟೆಯಲ್ಲಿ ಒಂದಷ್ಟು ತಂತ್ರಗಾರಿಕೆಗಳು ಕೂಡ ನಡಿಬೇಕು. ಮಹಾದೇವಿ ಮೇಟಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಹೊಳಬಸು ಶೆಟ್ಟರ್ ಮಾತನ್ನೇ ಸಿಎಂ ಕೇಳೋದು, ಅವರನ್ನ ದೂರವಿಟ್ರೆ ನಮ್ಮ ಕುಟುಂಬದಲ್ಲಿ ಯಾರು ಆಗಬೇಕು, ಯಾರಿಗೆ ಟಿಕೆಟ್ ಸಿಗಬೇಕು ಅನ್ನುವಂತ ನಿರ್ಧಾರವನ್ನ ನಾವು ಈಸಿಯಾಗಿ ಮಾಡಕ್ಕಾಗತ್ತೆ. ಆದ್ರೆ ಸಿಎಂ ಹೊಳಬಸು ಶೆಟ್ಟರ್ ಮಾತನ್ನೇ ಕೇಳ್ತಾರೆ ಅಂತ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಮಹಾದೇವಿ ಮೇಟಿ. ಆದ್ರೆ ಇದೆಲ್ಲದರ ನಂತರವೂ ಕೂಡ ಹೊಳಬಸು ಶೆಟ್ಟರ್ ಬೇಕು, ಅವರನ್ನ ಕರೆಸಿ ಈ ಒಂದು ಚುನಾವಣಾ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸಿಎಂ ಆಪ್ತ ಬೇಕು ಅನ್ನುವಂಥ ಪರಿಸ್ಥಿತಿ ಬಾಗಲಕೋಟೆಯಲ್ಲಿ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಆನಂದ್. ಎಸ್ ಆನಂದ್, ಬಾಗಲಕೋಟೆಯ ಉಪಚುನಾವಣೆ ಕೂಡ ಅಷ್ಟು ಈಸಿ ಆಗಿಲ್ಲ ಅನ್ನುವಂಥದ್ದು ಕಾಣಿಸುತ್ತೆ. ಈ ನಡುವೆ ಮಹಾದೇವಿ ಮೇಟಿ ಹೇಳಿದಂತಹ ಹೇಳಿಕೆ ಮತ್ತು ಈಗ ಹೊಳಬಸು ಶೆಟ್ಟರ್ ಬೇಕು ಅನ್ನುವಂತಹ ಬೇಡಿಕೆ, ಏನಿದೆ ಹೆಚ್ಚಿನ ಮಾಹಿತಿ? ಆ ಮಂತ್ರಿ ಏನಂದ್ರೆ, ಬಾಗಲಕೋಟೆ ಉಪಚುನಾವಣೆ ಸಂಬಂಧಪಟ್ಟಂತೆ ಏನು ಒಂದು ಮಿಲಿಟರಿ ಕುಟುಂಬದ ಮಧ್ಯೆ ಒಂದು ಟಿಕೆಟ್ಗಾಗಿ ಪೈಪೋಟಿ ನಡೆಯಿತು. ಆ ಪೈಪೋಟಿ ಸಮಯದಲ್ಲಿ ಏನು ಪ್ರಮುಖವಾಗಿ ಸಿಎಂ ಆಪ್ತರ ವಿರುದ್ಧ ಒಂದು ಮಾತು ಕೇಳಿ ಬರ್ತಾ ಇತ್ತು. ಹೀಗಾಗಿ ಏನು ಮೇಟಿ ಕುಟುಂಬದ ಏನು ಕೊನೆಯ ಪುತ್ರಿ ಮಾಧವಿ ಮೇಟಿ ಏನಿದ್ದಾಳೆ, ಅವರು ಏನು ಸಿಎಂ ಆಪ್ತರಿಂದ ದೂರ ಇಡಬೇಕು, ಹೀಗಾಗಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಡಬೇಕಂತ ಒತ್ತಾಯ ಮಾಡ್ತಿದ್ರು. ನನಗೆ ಕೊಡಿ, ಇಲ್ಲವೇ ನಮ್ಮ ಸೋದರ ಉಮೇಶ್ ಮೇಟಿ ಕೊಡು ಅಂತ ಹೇಳಿ ಒಂದು ಬಹಿರಂಗವಾಗಿ ಪೋಸ್ಟ್ ಹಾಕುವ ಮೂಲಕ, ಬಹಿರಂಗವಾಗಿ ಹೇಳಿಕೆ ನೀಡುವ ಮೂಲಕ ಏನು ಒಂದು ಸಿಎಂ ಮಠ ಗಮನ ತಗೊಂಡಿದ್ರು. ಈ ನಿಟ್ಟಿನಲ್ಲಿ ಏನು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಆಯ್ಕೆ ಉಮೇಶ್ ಮೇಟಿ ಅವರಿಗೆ ಖಚಿತಗೊಂಡ ನಂತರ ಸಹ ಏನು ಮಾಧವಿ ಮೇಟಿ ಅವರ ಕೈ ಮೇಲ್ಗೆ ಆಗಿದೆ ಅಂತ ಹೇಳಿದ್ರು ಸಹ ಏನು ಅಂತಿಮವಾಗಿ ಹೊಳಬಸು ಶೆಟ್ಟರ್ ಅವರೇ ಅನಿವಾರ್ಯ ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದ್ರೆ ಹೊಳಬಸು ಶೆಟ್ಟರ್ ಅವರು ಸಿಎಂ ಆಪ್ತರಾಗಿರೋದ್ರಿಂದ ರಾಜಕಾರಣದಲ್ಲಿ ಒಂದು ತಾಂತ್ರಿಗಾರಿಕೆ ಮಾಡೋ ಜೊತೆಗೆ ಸಂಪನ್ಮೂಲ ಕ್ರೋಢೀಕರಣ ಸಂಬಂಧಪಟ್ಟಂತ ಏನು ಪ್ರಮುಖವಾಗಿ ಹೊಳಬಸು ಶೆಟ್ಟರ್ ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಏನು ಕೆಲವು ಮುಖಂಡರು ಅಂದ್ರೆ ಬಿಟಿಡಿ ಅಧ್ಯಕ್ಷ ಆಗಿರುವಂತಹ ಪ್ರಕಾಶ್ ಸಬ್ಸೆಟ್ ಅವರು, ಅಜಯ್ ಕುಮಾರ್ ನಾಯಕರು ಸೇರಿದಂತೆ ಪ್ರಮುಖ ಮುಖಂಡರು ಅವರನ್ನು ಕರೆಯಿಸಿ ಒಂದು ಮಾತುಕತೆ ಮಾಡಿದ್ದಾರೆ. ಯಾಕಂದ್ರೆ ನೀವು ಇಲ್ಲದೆ ಮತ್ತೆ ಈ ಚುನಾವಣೆ ಆಗಲ್ಲ, ಮತ್ತೆ ಸರಿಯಾಗಿ ಮತ್ತೆ ನಮ್ಗೆ ಸಂಪನ್ಮೂಲ ಕ್ರೋಢೀಕರಣ ಬೇಕಾಗುತ್ತದೆ, ಈ ನಿಟ್ಟಿನಲ್ಲಿ ನೀವೇ ನಿಂತು ಮಾಡಬೇಕು ಅಂತ ಒಂದು ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ. ಆದ್ರೂ ಸಹ ಮೇಟಿ ಕುಟುಂಬದ ಅಭಿಮಾನದಿಂದಾಗಿ ಹೊಳಬಸು ಶೆಟ್ಟರ್ ಕೆಲವೊಂದು ಏನು ಸಂಧಾನಕ್ಕೆ ಒಪ್ಪಿಕೊಂಡಿದ್ದಾರೆ. ಇಲ್ಲವಾದ್ರೆ ಅವರು ಏನು ಈ ಕ್ಷೇತ್ರದಿಂದ ದೂರ ಉಳಿಬೇಕಂತ ಒಂದು ಅವ್ರ ಮನಸ್ಸಿನಲ್ಲಿ ಮೂಡಿತ್ತು. ಯಾಕಂದ್ರೆ ನಮ್ಮ ಪರವಾಗಿ ಸಾಕಷ್ಟು ಒಂದು ವಿರೋಧ ವ್ಯಕ್ತ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ತೊಂದರೆ ಉಂಟಾಗಬಾರದು ಅನ್ನೋ ನಿಟ್ಟಿನಿಂದ ಅವರು ದೂರ ಉಳಿಬೇಕಂತ ಒಂದು ಯೋಚನೆ ಮಾಡಿದ್ರು. ಆದ್ರೆ ಎಲ್ಲ ಮುಖಂಡರು ಅವರನ್ನ ಕರೆಯಿಸಿ, ಇಲ್ಲ ನೀವೇ ಇದ್ದು ಮಾಡಿ, ನಿಮ್ಮ ಪರವಾಗಿ ನಾವೆಲ್ಲ ಇದ್ದೀವಿ. ಮತ್ತೆ ಯಾಕಂದ್ರೆ ಮತಕ್ಷೇತ್ರದಲ್ಲಿ ಗೆಲ್ಲುವಂತ ಪ್ರಮುಖವಾಗಿ ಏನು ಒಂದು ರಾಜತಾಂತ್ರ ಮಾಡಬೇಕು. ಈ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಕ್ಷೇತ್ರದಲ್ಲಿ ಅವರು ಆಗಮಿಸಿ ಒಂದು ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಹೀಗಾಗಿ ನೀವೇ ಬೇಕಂತ ಒಂದು ಪಟ್ಟು ಹೇಳಿದ್ದಾರೆ. ಇದು ಮುಂದೆ ಯಾವ ರೀತಿ ತಿರುವು ತೆಗೆದುಕೊಳ್ಳಬೇಕು ಒಂದು ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಮಾಹಿತಿಗಾಗಿ.
ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ, ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.